ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಟ್ಟಿಗೆ ಹಿಟ್ ಆಗಬೇಕು ಅಂದ್ರೆ ಅದಕ್ಕೆ ಅಪ್ಪು ಸರ್ ಕಾರಣ, ಅದನ್ನ ನಾನು ನೆನೆಸ್ಕೊಳ್ಳೇಬೇಕು. ಥ್ಯಾಂಕ್ ಯು ಅಪ್ಪು ಸರ್. ನಮ್ಮ ಆಡಿಯೋ ರೈಟ್ಸ್ನ ಯಾರು ಕೇಳ್ತಾ ಇರೋರು ಇದೊಂದು ಸಾಂಗ್ನ ಕೇಳ್ಬಿಟ್ಟು ದಿಸ್ ಸಾಂಗ್ ವಿಲ್ ವರ್ಕ್, ಐ ನೀಡ್ ದಿಸ್ ಆಲ್ಬಮ್ ಅಂದ್ಬಿಟ್ಟು ಅವತ್ತು ತೊಗೊಂಡ್ರು. ಅದೊಂದು ಕಾರಣಕ್ಕೆ ಇವತ್ತು ನಾನು ಈ ಮಟ್ಟಕ್ಕೆ ರೆಕಗ್ನೈಸ್ ಆಗೋಕ್ಕೆ ಸಾಧ್ಯ ಆಯಿತು. ಸೊ ನಾನು ಅಪ್ಪು ಸರ್ನ ನೆನೆಸ್ತಾ ಮೊದಲನೇದಾಗಿ ಇಲ್ಲಿ ಬಂದಿರೋದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಶಿವಣ್ಣ, ನಾನು ಐ ಥಿಂಕ್ ನನಗೆ ಬುದ್ಧಿ ಬಂದಾಗಿಂದಲೂ ನಿಮ್ಮನ್ನ ನಾನು ನೋಡ್ತಾ ಇದ್ದೀನಿ. ಚಿಕ್ಕ ವಯಸ್ಸಲ್ಲಿ ನಾವು ಸಿಕ್ಕಿಂಗೆ ಗ್ಯಾಂಗ್ಟಾಕ್ಗೆ ಶ್ರೀರಾಮ್ ಶೂಟಿಂಗ್ ಹೋಗಿದ್ವಿ. ಸೊ ಅವಾಗಿಂದಲೂ ನನಗೆ ಯಾವಾಗ ಬುದ್ಧಿ ಬಂದಾಗಿಂದಲೂ ನಾನು ಇಲ್ಲಿವರೆಗೂ ನಿಮ್ಮನ್ನ ಅಡ್ಮೈರ್ ಮಾಡ್ಕೊಂಡು ಬಂದಿದ್ದೀನಿ. ಯು ಆರ್ ಮೋರ್ ಲೈಕ್ ಅವರ್ ಫ್ಯಾಮಿಲಿ. ಯಾಕೆಂದರೆ ನಮ್ಮೂರವ್ರು ಕೂಡ ಆಗ್ಬಿಟ್ಟಿದ್ದಾರೆ ಇವಾಗ, ಕನಕಪುರದವರೇ ನೀವು ಕೂಡ. ಸೊ ಅದೊಂದು ಬ್ಲೆಸ್ಸಿಂಗು. ನನ್ನ ಮೊದಲನೇ ಸಿನಿಮಾಗೂ ಕೂಡ ನೀವು ಸಪೋರ್ಟ್ ಮಾಡಿದ್ರಿ. ನಿಮ್ಮ ಒಂದು ಫ್ಯಾಮಿಲಿ ಸಪೋರ್ಟು, ನಿಮ್ಮ ಸಪೋರ್ಟು. ಆಮೇಲೆ ಸರ್ ಪ್ರೇಮ್ ಸರ್, ನನ್ನ ತಂದೆಗೆ ನೀವು ಆ್ಯಕ್ಷನ್ ಕಟ್ ಹೇಳಿದ್ರಿ ಪ್ರೀತಿಗೆ ಭೂಮಿ ಮೇಲಿದ್ದೀನಿ. ಇವತ್ತು ನನ್ನ ಟ್ರೇಲರ್ ಲಾಂಚ್ಗೆ ನೀವು ಇವೆಂಟ್ ಬಂದಿರೋದು ನನಗೆ ತುಂಬ ಖುಷಿ ಕೊಟ್ಟಿದೆ. ಆ್ಯಂಡ್ ಮೇಡಮ್ ಹೇಳ್ದಂಗೆ ನೀವೆಲ್ಲ ಫೌಂಡರ್ HOD ಅಂಡರ್ವರ್ಲ್ಡ್ ಸಿನಿಮಾಗಳಿಗೆ. ನಾವು ಇವಾಗ ಹೊಸದಾಗಿ ಅಡ್ಮಿಟ್ ಆಗಿರೋ ಜೂನಿಯರ್ಸು. ಸೊ ನಿಮ್ಮ ಆಶೀರ್ವಾದ ನಮಗೆ ತುಂಬ ಬೇಕಾಗಿದೆ. ಆ್ಯಂಡ್ ಧನುಷ್ ಸರ್ ಮೇಡಮ್ ಹೇಳ್ದಂಗೆ ಸೀನಿಯರ್ ಸ್ಟೂಡೆಂಟು ಒಂದು ಈ ಅಂಡರ್ವರ್ಲ್ಡ್ ಯೂನಿವರ್ಸಿಟಿಗೆ. ಸೊ ನಾನು ಆಗಲಿ ನಮ್ಮ ನಿರ್ದೇಶಕರಾಗಲಿ ಹೊಸದಾಗಿ ಅಡ್ಮಿಟ್ ಆಗಿದ್ದೀವಿ ಯೂನಿವರ್ಸಿಟಿಗೆ. ಎಲ್ಲರ ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನನ್ನ ತಂದೆ ತಾಯಿ ಬಗ್ಗೆ ಇವತ್ತು ಈ ವೇದಿಕೆ ಮೇಲೆ ನೆನೆಸ್ಕೊಳ್ಳೇಬೇಕು. ಇವತ್ತು ಎಲ್ಲರೂ ಡಿಗ್ರಿ ಮುಗಿಸಿ MS ಮಾಡು ಇಲ್ಲ ಬಿಸ್ನೆಸ್ ಮಾಡು ಅನ್ನೋ ಒಂದು ಕಾಲದಲ್ಲಿ ನನ್ನ ತಂದೆ, ನೀನು ಏನಾದರೂ ಆಗು, ಜಗತ್ತಿಗೆ ನೀನು ಕೆಟ್ಟವನು ಅನ್ಸ್ಕೊಂಬೇಡ, ಸುಳ್ಳ ಅನ್ಸ್ಕೊಂಬೇಡ, ಜಗತ್ತಿಗೆ ನೀನು ಒಳ್ಳೆ ಹುಡುಗ ಆಗು ಅಂತ ಹೇಳಿ ನನ್ನ ಇಂಡಸ್ಟ್ರಿಗೆ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಥ್ಯಾಂಕ್ ಯು ಅಪ್ಪ. ಆ್ಯಂಡ್ ಅವ ಇವತ್ತು ನೀವು 12 ಗಂಟೆಗೆ ಮನೆಗೆ ಹೋಗಿಲ್ಲ ಅಂದರೆ ಫೋನ್ ಮಾಡ್ತೀರಾ, ಊಟಕ್ಕೆ ಬರ್ತೀರಾ ಅಂತ ಹೇಳಿ. ಆ ಪ್ರೀತಿಗೆ ಯಾವುದೇ ಕಾರಣಕ್ಕೂ ಅದು ಕೋಟಿ ಕೊಟ್ಟರು ಸಿಗಲ್ಲ. ಆ ಪ್ರೀತಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ನಿಮಗೆ. ಆ್ಯಂಡ್ ನನ್ನ ಅಣ್ಣ ಬಂದಿದ್ದಾನೆ, ಈಸ್ ಆಲ್ವೇಸ್ ಆರ್ ಸಪೋರ್ಟರ್. ನಮ್ಮ ಫ್ಯಾಮಿಲಿ ಎಲ್ಲ ಹೆಗ್ಲು ಮೇಲೆ ಹೊತ್ಕೊಂಡು ನಡೆಸ್ತಾ ಇದ್ದಾನೆ. ಐ ಥ್ಯಾಂಕ್ ಹಿಮ್ ಆಲ್ಸೋ. ಆ್ಯಂಡ್ ಡಾಲಿ ಪಿಕ್ಚರ್ಸ್ ಬಂದಾಗ ಸರ್ ಹೇಳ್ತಾ ಇದ್ರಿ, ಶ್ರೀಮಂತರ ಮಕ್ಕಳನ್ನ ನೀನು ಹಾಕೊಂಡು ಸಿನಿಮಾ ಮಾಡ್ತಾ ಇದೆಯಾ ಅಂತ. ಸರ್ ಹಂಗಿದ್ದಿದ್ರೆ ನಾನು 7 ವರ್ಷ ಕ್ಯಾಬ್ ತಗೋತಾ ಇರಲಿಲ್ಲ ಸರ್. ಏಕೆಂದರೆ ಇವತ್ತು ದುಡ್ಡಿರೋರೆಲ್ಲ ಹೀರೋ ಆಗೋಕ್ಕಾಗಲ್ಲ. ಅದು ಅಲ್ಟಿಮೇಟ್ಲಿ ಜನ ಒಪ್ಕೊಬೇಕು, ಸರಸ್ವತಿ ಕಲೆ ಇರಬೇಕು, ಸರಸ್ವತಿ ಆಶೀರ್ವಾದ ಇರಬೇಕು. ಇವತ್ತು ಸೂಪರ್ ಸ್ಟಾರ್ ಮಕ್ಕಳುಗಳು ಫೇಲ್ ಆಗಿರೋ ಉದಾಹರಣೆಗಳು ಇದ್ದಾರೆ, ಬಡ ಮಕ್ಕಳು ಸೂಪರ್ ಸ್ಟಾರ್ ಆಗಿರೋ ಉದಾಹರಣೆಗಳು ಇದೆ. ಸೊ ಅಲ್ಟಿಮೇಟ್ಲಿ ಅದು ಕಲೆ. ದುಡ್ಡಿದ್ರೆ ಎಲೆಕ್ಷನ್ ಗೆಲ್ಬೋದು, ಬಟ್ ಸಿನಿಮಾ ಗೆಲ್ಸೋದು ತುಂಬಾ ಕಷ್ಟ ಇದೆ ಇವಾಗ. ಅಲ್ಲ, ಅವ್ರ ಮಾಸ್ತಿ ಸರ್ ಸೈಡಲ್ಲಿ ಕರೆದ್ರೆ ಹೇಳಿದ್ರು ಡೈಲಾಗ್ ಸಖತ್ತಾಗಿ ಹೊಡಿತಾನೆ, ಡೈಲಾಗ್ ಹೊಡಿಸಿ ಅಂತ. ನಾನು ಹೇಳಕ್ಕಿಂತ ಮುಂಚೆನೆ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾ ಇದ್ದಾರೆ ಅವರು. ಅದಕ್ಕೆ ನಾವು ಡಾಲಿ ಸರ್ಗೆ ತುಂಬಾ ಋಣಿಯಾಗಿರ್ತೀವಿ. ಯಾಕೆಂದ್ರೆ ನಾವು ಫಸ್ಟ್ ಸಿನಿಮಾ ಒಂದು ಹೇಳಿದಾಗ, ಅವ್ರಿಗೆ ಕತೆ ಹೇಳಿದಾಗ ಅವ್ರದೇ ಒಂದು ಪ್ರೊಸೆಸ್ ಅಲ್ಲಿ ಇದ್ರು, ಹೆಡ್ ಬುಷ್ ಅಲ್ಲಿ ಒಂದು ಟೆನ್ಷನ್ ಅಲ್ಲಿ ಇದ್ರು. ಮಾಡ್ತೀನಿ ಕಣ, ಈ ಸಿನಿಮಾ ಚೆನ್ನಾಗಿದೆ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ನನ್ನ ಮತ್ತೆ ನಮ್ಮ ಡೈರೆಕ್ಟರ್ ಜರ್ನಿನೇ ಒಂದು ಸಿನಿಮಾ ಮಾಡ್ಬೋದು. ಯಾಕೆಂದ್ರೆ ಅಷ್ಟು ಕಷ್ಟಪಟ್ಟಿದೀವಿ. ಒಂದು ಆಫೀಸ್ ಹಾಕೊಂಡು ಮಾಸಿ ಸರ್ನ ಕೂರಿಸ್ಕೊಂಡು ಡೈಲಾಗ್ ಬರ್ಸಿ ವರ್ಕ್ಶಾಪ್ ಮಾಡಿ 1 ವರ್ಷ ಅಲ್ಲಿದ್ದೀವಿ. ಇದೇ ವೈಶಾಖವರೆಗೂ ಕೂಡ ನಾವು ಕತೆ ಹೋಗಿ ಹೇಳಿದ್ವಿ, ಸದಾಶಿವನಗರ್ ಸ್ಟಾರ್ ಬಾಕ್ಸ್ ಅಲ್ಲಿ ಸಿನಿಮಾ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ. ಇವತ್ತು ಅವರು ಬಂದಿದ್ದಾರೆ. ಥ್ಯಾಂಕ್ ಯು ವೈಶಾಖ್ ಅವರೇ ಬಂದಿದ್ಗೆ. ಸೊ ಇಷ್ಟು ಒಂದು ಜರ್ನಿ ಮಧ್ಯೆ ಇದೊಂದು ಪೇಷನ್ಸ್ ಇಟ್ಕೊಂಡು, ತಾಳ್ಮೆ ಇಟ್ಕೊಂಡು ಈ ಇಂಡಸ್ಟ್ರಿಗೆ ಧುಮುಕ್ಬಿಟ್ಟಿದೀವಪ್ಪ, ಬಣ್ಣ ಹಚ್ಬಿಟ್ಟಿದೀವಿ ಮುಖಕ್ಕೆ. ಇದೊಂದು ಏನೋ ನಶೆ ಅನ್ಬೋದು, ಹೇಳಕ್ಕಾಗಲ್ಲ. ಇದು ಚಿತ್ರರಂಗ ಅನ್ನೋದು. ಹೋಗಿದ್ ಕಡೆ ಎಲ್ಲ ನೆಕ್ಸ್ಟ್ ಸಿನಿಮಾ ಯಾವುದು ಅಂತ ಕೇಳ್ತಾರೆ. ನಾವು ಉತ್ತರ ಕೊಡ್ಲೇಬೇಕು, ಬಿಡಬಾರ್ದು. ಮತ್ತೆ ಇದ್ರಲ್ಲಿ ಏನಾದ್ರು ಮಾಡಿ ಸಕ್ಸಸ್ ಆಗ್ಲೇಬೇಕಲ್ಲ ಅಂತ ಹೇಳಿ ನಾವು ಈ ಸಿನಿಮಾನ ನಿರ್ಮಾಣ ಮಾಡಿದೀವಿ.